ಉದ್ಯಮಿ ಆದಿಕೇಶವಲು ಮೊಮ್ಮಗನಿಂದ ಮತ್ತೆ ದರ್ಪ. ಅಂದು ನಾಯಿ ಮೇಲೆ ಕಾರ್ ಹತ್ತಿಸಿ ವಿಕೃತಿ ಮೆರೆದಿದ್ರು. ಈಗ ಮತ್ತೊಂದು ದರ್ಪ ಮೆರೆದಿರೋದು. ಬೆಂಕಿಪಟ್ಟಣ ಇಟ್ಟಿಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಸಿದ್ದಾಪುರ ಠಾಣಾ ವ್ಯಾಪ್ತಿಯ ರಾಜ ಪ್ರಕೃತಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವ ಹಲ್ಲೆ ಇದು. ಸಿಗರೆಟ್ ಸೇದೋದಕ್ಕೆ ಬೆಂಕಿಪೊಟ್ಟಣ ಕೇಳಿದ್ದಂತ ಆದಿಕೇಶವಲು ಮೊಮ್ಮಗ ಈ ವೇಳೆ ಬೆಂಕಿಪೊಟ್ಟಣ ಕೊಡ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಇಲ್ಲ ನಮ್ಮ ಹತ್ರ ಅಂತ ಸೆಕ್ಯೂರಿಟಿ ಗಾರ್ಡ್ ಪ್ರಕಾಶ್ ಹೇಳಿರೋದು. ಅಷ್ಟಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ ಈತ. ಒಳಗ್ ನುಗ್ಗಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಆದಿಯಿಂದ ಹಲ್ಲೆ ಮಾಡಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಲ್ಲದೆ ಪಾರ್ಕಿಂಗ್ ಲಾಟ್ ನಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿರುವಂತ ಆರೋಪವೂ ಕೂಡ ಕೇಳಿಬಂದಿದೆ. ಸಿದ್ದಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿರುವಂತ ಸೆಕ್ಯೂರಿಟಿ ಗಾರ್ಡ್. ಆದ್ರೆ ಎನ್ಸಿಆರ್ ಅಷ್ಟೇ ದಾಖಲು ಮಾಡಿರುವಂತ ಪೊಲೀಸರು. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸೆಕ್ಯೂರಿಟಿ ಗಾರ್ಡ್ ಹತ್ರ ಬಂದು ಸಿಗರೆಟ್ ಸೇದೋದಕ್ಕೆ ಅಂತ ಬೆಂಕಿಪೊಟ್ಟಣ ಮ್ಯಾಚ್ ಬಾಕ್ಸ್ ಕೇಳಿದಾನೆ. ಆತ ಮ್ಯಾಚ್ ಬಾಕ್ಸ್ ಇಲ್ಲ ಅಂತ ಹೇಳಿದ್ದಕ್ಕೆ ಆತನ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿರೋದು. ಆ ಸಿಸಿಟಿವಿ ದೃಶ್ಯವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಯಾಕೆ ಈ ದರ್ಪ ಅಂತ ಈ ಹಿಂದೆ ನೋಡಿದ್ರೆ ನಾಯಿ ಮೇಲೆ ಕಾರ್ ಹತ್ತಿಸಿದ. ಈಗ ನೋಡಿದ್ರೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿರೋದು. ಸದ್ಯ ಕಂಪ್ಲೇಂಟ್ ದಾಖಲಾಗಿದೆ. ಆದ್ರೆ ಪೊಲೀಸರು ಎನ್ಸಿಆರ್ ಮಾತ್ರ ದಾಖಲು ಮಾಡ್ಕೊಂಡಿದ್ದಾರೆ. ಎಫ್ಐಆರ್ ಇನ್ನೂ ಕೂಡ ಹಾಕಿಲ್ಲ. ಸದ್ಯ ಡಿಸಿಪಿಗೂ ಕೂಡ ದೂರು ಕೊಡೋದಕ್ಕೆ ಅಂತೇಳಿ ಪ್ರಯತ್ನಿಸ್ತಾ ಇದ್ದಾರಂತೆ. ಹೀಗಾಗಿ ಎಫ್ಐಆರ್ ದಾಖಲು ಮಾಡುವಂತೆ ಡಿಸಿಪಿಗೆ ದೂರನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದಿಕೇಶವಲು ಮೊಮ್ಮಗ ಆದಿ ಈ ರೀತಿಯಾಗಿ ಸೆಕ್ಯೂರಿಟಿ ಗಾರ್ಡ್ ಪ್ರಕಾಶ್ ಮೇಲೆ ಹಲ್ಲೆ ಮಾಡಿರುವ ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮ್ಯಾಚ್ ಬಾಕ್ಸ್ ಕೊಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ದರ್ಪ ಮೆರೆದಿರೋದು.